ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಒಂದು ಹೊಸ ಟೈಮ್ ಲೂಪ್ ಥ್ರಿಲ್ಲರ್ ಬಂದಿದೆ. ಆದ್ರೆ ನಮ್ಮ ಟೈಮ್ ಕೊಟ್ಟು ಇದನ್ನ ನೋಡ್ಬೋದಾ? ವರ್ತಾ ಇಲ್ವಾ? ಬನ್ನಿ ಇದರ ಉತ್ತರವನ್ನು ಕಂಡಿಡಿಯೋಣ. ಸೊ ಮೊದಲು ಈ ಸಿನಿಮಾದ ಬೇಸಿಕ್ ಡೀಟೇಲ್ಸ್ ಏನು ಅಂತ ಒಂದ್ ರೌಂಡ್ ನೋಡ್ಕೊಂಡು ಬರೋಣ. ಇದರಿಂದ ಕಥೆ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಕೆಲವು ಬೇಸಿಕ್ ವಿಷಯಗಳು. ಸಿನಿಮಾದ ಹೆಸರು ಸಂಭವಂ ಅಧ್ಯಾಯಂ 1, ಅಂದ್ರೆ ಇನ್ಸಿಡೆಂಟ್ ಚಾಪ್ಟರ್ 1 ಅಂತ. ಇದು ಜಿಯೋ ಹಾಟ್‌ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಿದೆ. ರನ್ ಟೈಮ್ ಬಂದು ಹೆಚ್ಚುಕಮ್ಮಿ 2 ಗಂಟೆ ಮೇಲಿದೆ. ಇಡೀ ಕಥೆ ನಡೆಯೋದು ಒಂದು ದಟ್ಟ ಕಾಡಲ್ಲಿ. ಹಾಗಾದರೆ ಕಥೆಯ ಒನ್ಲೈನ್ ಏನು? ಒಬ್ಬ ಪೊಲೀಸ್ ಆಫೀಸರ್ ಕಡೆಯಿಂದ ಒಂದು ಹೆಲ್ಪ್ ಕಾಲ್ ಬರುತ್ತೆ. ಅದು ತುಂಬಾನೇ ಮಿಸ್ಟೀರಿಯಸ್ ಆಗಿರುತ್ತೆ. ಆತನನ್ನು ಹುಡ್ಕೋಕೆ ಅಂತ ಒಂದು ಪೊಲೀಸ್ ಟೀಮ್ ಆ ಕಾಡ್ಗೆ ಹೋಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ವಿಚಿತ್ರವಾದ ಪದೇ ಪದೇ ನಡೆಯೋ ಘಟನೆಗಳ ಸರಮಾಲೆ. ಇದೇ ಸಿನಿಮಾದ ಮೇನ್ ಪ್ಲಾಟ್. ಸರಿ, ಹಾಗಾದ್ರೆ ಈ ಸಿನಿಮಾದಲ್ಲಿ ಏನೆಲ್ಲ ಚೆನ್ನಾಗಿದೆ ಅಂದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಐಡಿಯಾ ಅಂದ್ರೆ ಕೋರ್ ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಬೇರೆ ಟೈಮ್ಲೈನ್ಗಳನ್ನ ಟೈಮ್ ಲೂಪ್ ಜೊತೆ ಲಿಂಕ್ ಮಾಡಿರೋ ರೀತಿ ಕುತೂಹಲ ಹುಟ್ಟಿಸುತ್ತೆ. ಆಮೇಲೆ ವಿಜುವಲ್ಸ್, ಸಿನಿಮ್ಯಾಟೋಗ್ರಫಿ ಅಂತೂ ಅದ್ಭುತವಾಗಿದೆ. ಆ ಕಾಡಿನ ವಾತಾವರಣವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರೋ ರೀತಿ ಇದೆಯಲ್ಲ, ವಾವ್! ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇನ್ನು ಕೆಲವು ಇಂಪಾರ್ಟೆಂಟ್ ಸೀನ್ಗಳಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ ಸಸ್ಪೆನ್ಸ್ಗೆ ಇನ್ನಷ್ಟು ಬಲ ತುಂಬುತ್ತೆ. ಓಕೆ, ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಸಿನಿಮಾ ಯಾಕಷ್ಟೊಂದು ವರ್ಕ್ ಆಗಲ್ಲ, ಎಲ್ಲೆಲ್ಲಿ ಎಡವಿದೆ ಅಂತ ನೋಡೋಣ ಬನ್ನಿ. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಸಿನಿಮಾದ ಪೇಸ್. ತುಂಬಾನೇ ಸ್ಲೋ. ಅದರಲ್ಲೂ ಫಸ್ಟ್ 30 ಮಿನಿಟ್ಸ್ ಇದೆಯಲ್ಲ, ಕತೆ 1 ಇಂಚ್ ಕೂಡ ಮುಂದೆ ಹೋಗಲ್ಲ. ಇದು ನಿಜವಾಗ್ಲೂ ನೋಡೋರ ತಾಳ್ಮೆ ಪರೀಕ್ಷೆ ಮಾಡುತ್ತೆ. ಇನ್ನೊಂದು ವಿಚಿತ್ರ ಅಂದ್ರೆ ಇದೊಂದು ಟೈಮ್ ಲೂಪ್ ಸಿನಿಮಾ ಅಂತ ಹೇಳ್ತಾರೆ. ಆದ್ರೆ ಆ ಟೈಮ್ ಲೂಪ್ ಅನ್ನೋ ಕಾನ್ಸೆಪ್ಟೇ ಶುರುವಾಗೋದು ಇಂಟರ್ವಲ್ ಆದ್ಮೇಲೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಟೈಮ್ ಲೂಪ್ ಶುರು ಆದ್ಮೇಲೆ ಏನಾದ್ರೂ ಚೆನ್ನಾಗಿರುತ್ತಾ ಅಂದ್ರೆ ಅದೂ ಇಲ್ಲ. ದೃಶ್ಯಗಳು ಪದೇ ಪದೇ ರಿಪೀಟ್ ಆಗ್ತಾನೇ ಇರುತ್ತೆ. ಆದ್ರೆ ಅದರಲ್ಲಿ ಹೊಸ್ತೇನೂ ಇರೋದಿಲ್ಲ, ಕಥೆಗೇನು ಸೇರ್ಸೋದಿಲ್ಲ. ಇದು ನೋಡೋರ್ಗೆ ಬೋರ್ ಹೊಡ್ಸೋಕ್ ಶುರು ಮಾಡುತ್ತೆ. ಮತ್ತೆ ಇದು ತುಂಬಾ ಮುಖ್ಯವಾದ ಪಾಯಿಂಟ್, ಎಮೋಷನಲ್ ಕನೆಕ್ಟಿವಿಟಿ ಝೀರೋ. ಅಂದ್ರೆ ಪಾತ್ರಗಳ ಜೊತೆ ನಮಗೆ ಯಾವುದೇ ರೀತಿಯ ಭಾವನಾತ್ಮಕ ಸಂಬಂಧ ಬೆಳೆಯೋದೇ ಇಲ್ಲ. ಇದು ಸಿನಿಮಾದ ಒಂದು ದೊಡ್ಡ ಮೈನಸ್ ಪಾಯಿಂಟ್. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮಾನಾಡು ಸಿನಿಮಾ ನೆನಪು ಮಾಡ್ಕೋಬೇಕು. ಆ ಸಿನಿಮಾದಲ್ಲಿ ಟೈಮ್ ಲೂಪನ್ನ ಎಷ್ಟು ಬ್ರಿಲಿಯಂಟ್ ಆಗಿ ಬಳಸಿದ್ರು. ಪ್ರತಿ ಲೂಪ್ನಲ್ಲೂ ಏನಾದ್ರೂ ಒಂದು ಹೊಸ್ತು, ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೀತಿತ್ತು. ಆದರೆ ಸಂಭವಮಲ್ಲಿ ಒಂದು ಒಳ್ಳೆ ಐಡಿಯಾ ಇದ್ರೂ ಆ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಫೇಲ್ ಆಗಿದೆ. ಈಗ ಪ್ಲಸ್ ನೋಡ್ವಿ, ಮೈನಸ್ ನೋಡ್ವಿ, ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಈ ಸಿನಿಮಾವನ್ನ ನೋಡ್ಬೇಟಾ ಬೇಡವಾ? ವೆಲ್, ಟೈಮ್ ಲೂಪ್ ಜಾನರ್ ಅಂದ್ರೆ ಸಖತ್ ಇಷ್ಟಪಡೋರಿಗೆ ಇಷ್ಟ ಆಗ್ಬೋದು, ಅಥವಾ ಕಥೆಗಿಂತ ವಿಜುವಲ್ಸ್ ಮುಖ್ಯ ಅನ್ನೋರು ಮತ್ತೆ ತುಂಬಾನೇ ಸೀರಿಯಸ್ ಆಗಿರೋ ಥ್ರಿಲ್ಲರ್ ನೋಡಕ್ಕೆ ಇಷ್ಟಪಡೋರು ಒಂದ್ಸಾರಿ ಟ್ರೈ ಮಾಡ್ಬೋದು. ಇನ್ನೊಂದು ಎಲ್ರಿಗೂ ಬರೋ ಕಾಮನ್ ಪ್ರಶ್ನೆ, ಇದನ್ನ ಫ್ಯಾಮಿಲಿ ಜೊತೆ ಕೂತ್ ನೋಡ್ಬೋದಾ ಅಂತ. ಇದಕ್ಕೆ ಉತ್ತರ ಖಂಡಿತ ನೋಡ್ಬೋದು. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಇದು ಸೇಫ್.